ಹೇಳಿ, ನಿಮ್ಮ ಅನಿಸಿಕೆ ಏನು? ಜಾಬ್ ಮಾಡಿದ್ರೆ ಒಳ್ಳೇದಾ ಇಲ್ಲ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾ? ಯಾವ್ದು ಮಾಡಬೇಕು ನಿಮ್ಮ ಪ್ರಕಾರ? ಯಾವ್ದು ಒಳ್ಳೇದು ನಿಮ್ಮ ಪ್ರಕಾರ? ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ ಹೇಳಿ. ಜಾಬ್ ಮತ್ತು ಬಿಸ್ನೆಸ್ ಬಗ್ಗೆ ಯಾವುದು ಬೆಟ್ರು? ನಾವು ಕಂಪ್ನಿನಲ್ಲಿ ಜಾಬ್ ಮಾಡ್ತೀವಲ್ವಾ, ಸೊ ನಮಗೆ ಇಷ್ಟು ಟೈಮ್ ಅಂತ ಇರುತ್ತೆ. ಎಷ್ಟು 12 ಗಂಟೆ, ನಾವು 9 ಗಂಟೆ ಮತ್ತು 12 ಗಂಟೆ ನಾವು ಟೈಮ್ ಕೊಡ್ತೀವಲ್ವಾ. ಸೊ ನಮ್ಮ ಟೈಮ್ನ ಅವ್ರಿಗೆ ಕೊಡ್ತೀವಿ, ಅವ್ರು ನಮ್ಮ ಟೈಮ್ನ ಏನು ಮಾಡ್ತಾರೆ, ಮಲ್ಟಿಪ್ಲೈ ಮಾಡ್ತಾರೆ. ಸೊ ಅದೇ ಅವರು ಬಿಸ್ನೆಸ್, ನಮ್ಮದು ಜಾಬ್ ಮಾಡಬೇಕು. ಎಲ್ಲರೂ ಹೇಳೋದು ಬರೀ ಜಾಬ್ ಮಾಡಬೇಕು ಅಂತಾನೆ. ಜಾಬ್ ಅಂದರೆ ಗೌರ್ಮೆಂಟ್ ಸ್ಕೂಲ್, ಬಿಸ್ನೆಸ್, ಪ್ರೈವೇಟ್ ಸ್ಕೂಲ್ ಇದ್ದಾಗೆ. ಓ, ಜಾಬ್ ಸೂಪರ್. ಪ್ರತಿಯೊಬ್ಬರು ಜಾಬ್ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇವಾಗ ಮಗು ಚಿಕ್ಕ ವಯಸ್ಸಿನಲ್ಲಿ ಮಗು ಇರುತ್ತಲ್ಲ, ಸೊ ಚಿಕ್ಕ ವಯಸ್ಸಿನಲ್ಲಿ ಮಗು ಇದ್ದಾಗ ಯಾರು ಮಗುಗೆ ಹೇಳಲ್ಲ ನೀನು ಬಿಸ್ನೆಸ್ ಮಾಡು, ನೀನು ದೊಡ್ಡವನಾದ ಮೇಲೆ ಏನೈತಿ ಅಂತ ಕೇಳ್ತಾ ಇದೆ. ಅಂತಂದರೆ ಪ್ರತಿಯೊಬ್ಬರು ಹೇಳೋರು ನಾನು ಟೀಚರ್ ಆಗ್ತೀನಿ, ನಾನು ಸರ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಲಾಯರ್ ಆಗ್ತೀನಿ. ಬರೀ ಹೇಳೋದು ಇದು ಒಂದೇ ಮಾತು. ಬಟ್ ಬಿಸ್ನೆಸ್ ಆಗ್ತೀನಿ, ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ಬಿಸ್ನೆಸ್ ಮಾಡ್ತೀನಿ ಅಂತ ಯಾವುದೇ ಮಗನೂ ಹೇಳೋಕ್ಕೆ ಸಾಧ್ಯನೂ ಇಲ್ಲ, ಹೇಳೋಲ್ಲ. ಯಾಕಂತಂದರೆ ಇವಾಗ ಜಾಬ್ ಅಂತ ಎಲ್ಲರೂ ಮನೇಲಿ ಅಪ್ಪ ಅಮ್ಮ ತಲೆ ತುಂಬಿದಿರ್ತಾರಲ್ಲ. ಸೊ ಆ ಮಗುಗೆ ಏನಂದರೆ ಆ ಮಗುನ ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ಬಿಡಲ್ಲ, ಮಗುನ ದೊಡ್ಡದಾಗಿ ಯೋಚನೆನೂ ಮಾಡಲ್ಲ. ಸೊ ಅದರ ಯೋಚನೆ ಚಿಕ್ಕದಾಗಿರುತ್ತೆ, ದೊಡ್ಡದಾಗಿ ಯೋಚನೆ ಮಾಡಲ್ಲ. ಹಾಯ್ ಮೋನಿಯಕ್ಕ. ಆ ಮಗುನ ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ಬಿಡಲ್ಲ ಇವರು. ಯಾಕಂತಂದರೆ ಅವ್ರಿಗೆ ಜಾಬ್ ಅಂತ ಸಾಯಿಸಿದಿರ್ತಾರೆ ಅದಕ್ಕೆ ಮಗುಗೆ. ಜಾಬ್ ಮಾಡಬೇಕು ಅಂತ ಚಿಕ್ಕ ವಯಸ್ಸಿನಿಂದ ತಲೆಯಲ್ಲೂ ತುಂಬಿದಿರ್ತಾರೆ. ಯಾರು ಅಪ್ಪ ಅಮ್ಮ ಹೇಳ್ಕೊಡಲ್ಲ, ಬಿಸ್ನೆಸ್ ಮಾಡಿ ನೀನು ದೊಡ್ಡವನಾದ್ಮೇಲೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ದೊಡ್ಡವನಾಗಬೇಕು, ದೊಡ್ಡ ಏನಾದರೂ ಕೆಲಸ ಮಾಡಬೇಕು ಅಂತ, ಈ ಥರ ಬಿಸ್ನೆಸ್ ಏನಾದರೂ ಹಾಕಬೇಕು, ನೀನು ದೊಡ್ಡ ವ್ಯಕ್ತಿ ಆಗಬೇಕಂತ ಯಾರು ಹೇಳಲ್ಲ. ಬರೀ ಟೀಚರ್ ಆಗು, ಪೊಲೀಸ್ ಆಗು, ಡಾಕ್ಟರ್ ಆಗು ಅಷ್ಟೇ. ಇದೇನಾದರೂ ಗೌರ್ಮೆಂಟ್ ಜಾಬ್ ಸೇರ್ಕೊ. ಸೊ ಜಾಬ್ ಮಾಡು, ಚೆನ್ನಾಗಿರ್ತೀಯ, ತಿಂಗ್ಳಿ ಸ್ಯಾಲ್ರಿ ಬರುತ್ತೆ. ಸೊ ಅಪ್ಪ ಅಮ್ಮ ಹೇಳೋದು ಅಷ್ಟೇ. ಬಿಸ್ನೆಸ್ ಮಾಡು ಅಂತ ಇದುವರೆಗೂ ಯಾವ ಅಪ್ಪ ಅಮ್ಮನೂ ಹೇಳಲ್ಲ ಮಕ್ಕಳಿಗೆ. ಬಿಸ್ನೆಸ್ ಮಾಡು ಅಂತ ಹೇಳೋದೇ ಇಲ್ಲ. ಮೊದಲು ಜಾಬ್ ಮಾಡಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಬಿಸ್ನೆಸ್ಸು ಮಾಡಬೇಕು ಅಂತ ಹೇಳ್ತೀರಾ, ಮೊದಲು ಜಾಬ್ ಮಾಡಬೇಕು ಅಂತ ಹೇಳ್ತೀರಾ. ಸೊ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಜಾಬ್ ಮಾಡೋನು ತನ್ನ ಸಮಯವನ್ನು ಬೇರೆಯವರಿಗೆ ಮಾರ್ತಾನೆ, ಯಾರು ಜಾಬರು. ಬಿಸ್ನೆಸ್ ಮ್ಯಾನು ಅವನು ಮಲ್ಟಿಪ್ಲೈ ಮಾಡ್ತಾನೆ. ನಮ್ಮ ಸಮಯ ಬೇರೆಯವ್ರ ಸಮಯ ಅವನ ಮೇಲೆ ಮಲ್ಟಿಪ್ಲೈ ಆಗುತ್ತೆ, ಬೇರೆಯವ್ರ ಸಮಯ. ಸೊ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ನಮ್ಮ ಸಮಯವನ್ನು ನಾವು ಮಾರ್ಕೊಡ್ತಾ ಇದ್ದೀವಿ, ಮಾರಾಟ ಮಾಡ್ತಾ ಇದ್ದೀವಿ. ವಯಸ್ಸು ತುಂಬ ಇರುತ್ತೆ. ಮೊದಲು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಲಾಸ್ ಅಂದರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಆ ಥರ ಭಯದಿಂದನೇ ಯಾರು ಮಾಡ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಅದೇ ಇರೋದು, ಮೊದಲು ಭಯ ಆಗ್ತಾ ಇರೋದು, ಅದಕ್ಕೋಸ್ಕರನೇ. ಸೊ ಫಸ್ಟ್ ಆಫ್ ಆಲ್ ಜಾಬ್ ಅಂತಂದರೆ ತನ್ನ ಸಮಯವನ್ನು ಬೇರೆಯವರಿಗೆ ಮಾರಾಟ ಮಾಡೋದು ಜಾಬು. ಯಾರು ತನ್ನ ಸಮಯವನ್ನು ಬೇರೆಯೊಂದಿಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ, ಮಲ್ಟಿಪ್ಲೈ ಅದು ಬಿಸ್ನೆಸ್ಸು. ಬೇರೆಯವರು ಕೆಲಸ ಹಚ್ತಾರಲ್ವಾ, ಈಸಿಯಾಗಿ ಹೇಳಬೇಕಂದ್ರೆ ಇವಾಗ ನನ್ನ ಕೈ ಕೆಳಗೆ ಒಂದು 4 ಜನ ಇದ್ದಾರೆ ಅಂದರೆ ಅದು ಬಿಸ್ನೆಸ್ಸು. ಸೊ 4 ಜನಕ್ಕೂ 8 ಅವರ್ ಆತಂದರೆ ಎಷ್ಟಾಗ್ತಾ ಇದೆ, ಮಲ್ಟಿಪ್ಲೈ ಆಗ್ತಾ ಇದೆಯಲ್ಲ. ಅವರ ಸಮಯವನ್ನು ನನಗೆ ಕೊಡ್ತಾ ಇದ್ದಾರೆ. ಸೊ ಇದೇ ಬಿಸ್ನೆಸ್. ನನ್ನ ಪ್ರಕಾರ ಜಾಬ್ ಮಾಡೋದು ಒಳ್ಳೆ, ಟೈಮ್ ವೇಸ್ಟ್ ಆಗೋಲ್ಲ. ನಿಮ್ಮ ಪ್ರಕಾರ ಎಲ್ಲರೂ ಬರೀ ಜಾಬ್ ಅಂತಲೇ ಯೋಚನೆ ಮಾಡ್ತೀರಾ. ಬಟ್ ಜಾಬ್ ಅಂತಂದರೆ ನಿಮ್ಮ ಸಮಯವನ್ನು ಬೇರೆಯವರಿಗೆ ಮಾರ್ಕೊಳ್ಳೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ.